ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚ್ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತಂತ ನೋಡೋಣ. ಎಸ್, ನೀವು ನೋಡಿ ಬಂದಿದ್ದು ಸರಿ. ತಮ್ಮನೇನಲ್ಲಿ ಏನು ನೋಡಿದಿರೋ ಅದು ಕರೆಕ್ಟು. 250 ರೂಪಾಯಲ್ಲಿ ಇವತ್ತು 5,000ದಿಂದ 6,000 ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಅದು ಇಂಥ ಮಾರ್ಕೆಟಲ್ಲಿ ನೋಡಿ. ಇಂಥ ಮಾರ್ಕೆಟಲ್ಲಿ ಯೂಟರ್ನ್ ಮಾರ್ಕೆಟಲ್ಲಿ ಫಾಲ್ ಆಯಿತು, ರೈಸ್ ಆಯಿತು. ಹೀಗೆ ಈ ಒಂದು ಯೂಟರ್ನ್ ಮಾರ್ಕೆಟಲ್ಲೂ ಸಹ ಅವರು 5,000 ರೂಪಾಯಿ ಇನ್ಕಮ್ ಮಾಡಿದ್ದಾರೆ, ಜಸ್ಟ್ 250 ರುಪೀಸಲ್ಲಿ. ಅದು ಹೇಗೆ ಅಂತ ನೋಡಲಿಕ್ಕೆ ನೀವು ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಬೆಳಿಗ್ಗೆ ನೋಡಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ನಾವು ಕೆಲಸ ಮಾಡೋದಿಲ್ಲ. ಅದಾದಮೇಲೆ ನಾವೊಂದು ಝೋನ್ ಮಾರ್ಕ್ ಮಾಡಿಟ್ಟಿದ್ವಿ. ನಮ್ಮ ಫಿಬೋನಾಕಿ ಲೆವೆಲ್ ಇತ್ತು. ಸೊ ಆ ಫಿಬೋನಾಕಿ ಲೆವೆಲ್ ದಾಟಿದ್ರೆ ಮಾತ್ರ ನಾವು ಕಾಲ್ ಸೈಡಲ್ಲಿ ಹೋಗೋ ಮೈಂಡ್ಸೆಟ್ಟಲ್ಲಿ ಇದ್ವಿ. ಬಟ್ ಅದು ಫಾಲ್ ಆಯಿತು. ಫಾಲ್ ಆಗಿ ರೀಟೆಸ್ಟ್ ಮಾಡಿ ನಮ್ಮ ಲೈನಿಗೆ, ಎಕ್ಸಾಕ್ಟ್ ನಮ್ಮ ಲೈನಿಗೆ ರೀಟೆಸ್ಟ್ ಮಾಡಿ ಅದು ತಿರ್ಗಾ ನಮ್ಮ ಝೋನ್ವರೆಗೆ ಬಂದಿದೆ. ಆ ಝೋನ್ ಒಳಗೆ ಇತ್ತು. ಸೊ ದಟ್ ನಮಗೆ ಕ್ಲಿಯರ್ ಆಯಿತು ಮಾರ್ಕೆಟ್ ಒಂದು ಕನ್ಸಾಲ್ಟೇಟ್ ಫೇಸಲ್ಲಿದೆ ಅಂತ. ಸೊ ಕನ್ಸಾಲ್ಟೇಟ್ ಫೇಸ್ ಆಗಿ ಸೆಕೆಂಡ್ ಹಾಫಲ್ಲಿ ತಿರ್ಗಾ ಬಂದು ರೀಟೆಸ್ಟ್ ಮಾಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೋಗಿದೆ. ಆ್ಯಂಡ್ ಎಗೇನ್ ಇನ್ನೊಂದು ಟ್ರೇಡು ಸಹ ನಮಗೆ ಸಿಕ್ಕಿದೆ. ಸೊ 2 ಟ್ರೇಡ್ಸು ಮಧ್ಯಾಹ್ನ, 2 ಟ್ರೇಡ್ಸು ಬೆಳಿಗ್ಗೆ. ಇದರಲ್ಲಿ ನಾವು ಏನು ಟ್ರೇಡ್ ಮಾಡಿಲ್ಲ. ಸೊ ಈ ರೀತಿಯಲ್ಲಿ ಇವತ್ತು ಫುಲ್ ಪ್ರಾಫಿಟಬಲ್ ಡೇ. ಜಸ್ಟ್ 20 ಪಾಯಿಂಟ್ಸ್ ಒಂದು ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ಬೆಳಿಗ್ಗೆ 20 ಆ್ಯಂಡ್ 20 40 ಪಾಯಿಂಟ್ಸು, ಆ್ಯಂಡ್ ಮಧ್ಯಾಹ್ನನೂ ಸಹ 20 ಆ್ಯಂಡ್ 20 40 ಪಾಯಿಂಟ್ಸನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇದು ಹೇಗಾಯಿತು ಅಂದರೆ 250 ರೂಪಾಯಲ್ಲಿ ಹೇಗಾಯಿತು ಅಂತ ಹೇಳಿದ್ರೆ, ನಮ್ಮ ಕೋರ್ಸು ಫೀಸು ನಿಮಗೆ ಜಸ್ಟ್ 250 ರುಪೀಸ್ ಪರ್ ಡೇ. 250 ರೂಪಾಯಿ ಚಾರ್ಜ್ ಆಗೋದು ಅಷ್ಟೇ ಒಂದು ದಿವಸಕ್ಕೆ. ಆದರೆ ಅವರು 2 ಲಾಟಲ್ಲಿ ಮಾಡಿದ್ದು, 2 ಲಾಟಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿದ್ದಾರೆ. ನೀವು ಸ್ಕ್ರೀನ್ಶಾಟ್ಸ್ಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಸಹ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ನಾನು ಹೇಳೋದು ಅದನ್ನೇ, ಅಂದರೆ 5,000 ರುಪೀಸಿಂದ 6,000 ರುಪೀಸ್ವರೆಗೂ ಎರ್ನ್ ಮಾಡಿದ್ದಾರೆ. ಕಲೀಲಿಕ್ಕೆ ಯಾವಾಗ ನಾವು ದುಡ್ಡು ಹಾಕ್ತೀವೋ ಆವಾಗ ನಮಗೆ ಕರೆಕ್ಟಾಗಿ ಟ್ರೇಡ್ ಹಿಡಿಲಿಕ್ಕೂ ಆಗುತ್ತೆ. ನೋಡಿ 87ವರೆಗೆ ಎಂಟ್ರಿ ತಗೊಂಡು 2 ಲಾಟಲ್ಲಿ 102ಕ್ಕೆ ಬಿಟ್ಟಿದ್ದಾರೆ. ಎಷ್ಟಾಯಿತು? 14 ಪಾಯಿಂಟ್. 14 ಪಾಯಿಂಟ್ ಅಂದರೆ 1,400 ರೂಪಾಯಿ. 1,400 ರೂಪಾಯಿ ಖಾಲಿ ಒಂದು ಟ್ರೇಡಲ್ಲಿ ಹಿಡ್ದಿತ್ತು. ಕರೆಕ್ಟ್ ಅಲ್ವಾ? ಸೊ ನಾವು ನೋಡಿ, ನಮ್ಮಲ್ಲಿ ಸ್ಕ್ರೀನ್ಶಾಟ್ಸು ನಿಮಗೆ ಪಾಯಿಂಟ್ಸಲ್ಲಿ ಬರುತ್ತೆ. ಈಗ ಬೇರೆ ಕಡೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಅಮೌಂಟ್ ಕಾಣುತ್ತೆ. ಅಮೌಂಟ್ ಕಂಡು ನಾವು ಇಂಪ್ರೆಸ್ ಆಗ್ತೀವಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ಸ್ಕ್ರೀನ್ಶಾಟ್ಸಲ್ಲೆಲ್ಲ ಅದರಲ್ಲಿ ಲಾಟ್ಸ್ಗಳು ಕಾಣುತ್ತೆ, 2 ಲಾಟು. ಆ್ಯಂಡ್ ಬೈ ರೇಟು ಸೆಲ್ ರೇಟು ಕಾಣುತ್ತೆ. ಅಂದರೆ 2 ಲಾಟಲ್ಲೂ ಸಹ ನಾವು ಪಾಯಿಂಟ್ಸ್ ಜಾಸ್ತಿ ಹಿಡಿತಿದ್ದೀವಿ. ನಿಮ್ಮ ಕೆಪಾಸಿಟಿಗೆ ನೀವು ಜಾಸ್ತಿ ಲಾಟ್ ಹಾಕಿದ್ರೆ ನಿಮ್ಗೆ ಜಾಸ್ತಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಆ ರೀತಿಯಲ್ಲಿ ಇನ್ಕಮ್ ಮಾಡ್ಬೋದು. ನೋಡಿ ಇಲ್ಲಿ 6,000 ರುಪೀಸ್ ಮಾಡಿದ್ದಾರೆ. 6,000 ರುಪೀಸ್ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ಬೋದು. 89 ಟು 103, 85 ಟು 110. ಸೊ ಇಲ್ಲಿ ನೋಡಿ 117 ಟು 138 ಒಂದೇ ಲಾಟಲ್ಲಿ. 117 ಟು 120, 138. 95 ಟು 105 10 ಪಾಯಿಂಟ್ಸ್. 92 ಟು 102 10 ಪಾಯಿಂಟ್ಸ್. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಈಸಿ ಸಿಂಪಲಾಗಿ ಬರ್ತಿದೆ. ನೋಡಿ ಇಲ್ಲೂ ಸಹ ನೀವು ನೋಡ್ಬೋದು. ಒಟ್ಟು 6,000 ರೂಪಾಯಿ ಸಂಪಾದನೆ. ಸೊ ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು, 6,000 ರೂಪಾಯಿ ಸಂಪಾದನೆ. ಜಸ್ಟ್ ಅವ್ರು ಕೊಟ್ಟಿದ್ದೆಷ್ಟು, ನಿಮ್ಮ ಥರನೇ ಅವರು ಸಹ ಫೀಸ್ ದುಡ್ಡು ಕೊಟ್ಟಿದ್ದು ಖಾಲಿ 250 ರೂಪಾಯಿ. ಅಂದರೆ ನಮ್ಮ ಫೀಸು ತಿಂಗಳಿಗೆ 5,000 ರೂಪಾಯಿ. ಈ ತಿಂಗಳು ಬರೋ ತಿಂಗಳಿಂದ 7,500 ರೂಪಾಯಿ ಫೀಸು. 7,500 ರೂಪಾಯಿ ಫೀಸ್ ಅಂತ ಹೇಳಿದ್ರು 20 ಟ್ರೇಡಿಂಗ್ ಡೇಸ್ಗೆ 300 ರೂಪಾಯಿ. ಇದು 20 ಟ್ರೇಡಿಂಗ್ ಡೇಸ್ಗೆ 250 ರುಪೀಸ್. 250 ರುಪೀಸಲ್ಲಿ ನೀವು ಕಲೀಲಿಕ್ಕೆ ಇನ್ವೆಸ್ಟ್ ಮಾಡಿದ್ದು ಒಂದು 5 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ನೀವು 40 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು. 5 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ 40 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು. ಅದು ವಿತ್ ಕಾನ್ಫಿಡೆಂಟಲ್ಲಿ. ಅದು ಎಜುಕೇಷನ್ ತಗೊಂಡಿದ್ದು ಎಗೇನ್ ಎಕ್ಸ್ಟ್ರಾ, ಲೈವಲ್ಲಿ ಹೇಳ್ಕೊಟ್ಟಿದ್ದು ಎಕ್ಸ್ಟ್ರಾ, ಅದೆಲ್ಲ ಫ್ರೀ. ಖಾಲಿ ಪಾಯಿಂಟ್ಸ್ ತಗೊಂಡು ದುಡ್ಡು ಮಾಡಿದ್ದು ಇದು. ಅದು ನಮ್ಮ ಫೀಸ್ ದುಡ್ಡನ್ನು ಒಂದು ದಿವಸದಲ್ಲೂ ಸಂಪಾದನೆ ಮಾಡ್ಬೋದು. ಸೊ ಈ ರೀತಿ ನೀವು ಕಲಿಬೇಕಂತಿದ್ರೆ ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿ ನೀವು ಕೋರ್ಸನ್ನು ಕಲೀರಿ. ಆಪ್ಷನ್ ಬೈಯಿಂಗಲ್ಲೂ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ, ಆಪ್ಷನ್ ಸೆಲ್ಲಿಂಗಲ್ಲೂ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಲೈವ್ದು ಒಂದೇ ಒಂದು ಟ್ರೇಡಿಂಗ್ ಆಗ್ತಾ ಇದ್ದೀವಿ. ಸೊ ಯಾಕೆಂದರೆ 4 ಟ್ರೇಡು ಸಕ್ಸಸ್ಫುಲ್ಲು. ಅದು ಹಾಕೋದು ಹೊಟ್ಟೆ ಉರಿಸೋದು ಬೇಡ ಅಂತೇಳಿ ಜಸ್ಟ್ ಒಂದು ಟ್ರೇಡ್ ಹಾಕ್ತಿದ್ವಿ. ಜಸ್ಟ್ ಸ್ಯಾಂಪಲ್ಗೆ ಹಾಕ್ತಿದ್ವಿ. ಸ್ಕ್ರೀನ್ಶಾಟ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ. ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಮಾಡಿ ಕೋರ್ಸ್ ಬೈ ಮಾಡಿ ಅಂತ ಹೇಳ್ತಾ ಲೈವ್ಗೆ ಹೋಗೋಣ. ನೋಡಿ ಈ ಚಾನೆಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ.
ಈ ಚಾನೆಲ್ ನಲ್ಲಿ ಇವತ್ತು ವರ್ಕ್ ಆಗುತ್ತೆ. 1, 2 ನಿಮ್ಗೆ ಟೈಮಿಂಗ್ಸ್ ಹೇಳ್ತೀನಿ. ಇದು 3 ಲೈಕ್ 12 ಕಾಲ್ ನಿನ್ನೆದು 12 ಕಾಲದೊಂದು ಲೋ ಅಂಡ್ 3 ಕಾಲದ್ದು ಲೋ. 12 ಕಾಲು 3 ಕಾಲು ಹೈ ಬಂದು 10 ಮುಕ್ಕಾಲು. ಇದು 10 ಮುಕ್ಕಾಲು 12 ಕಾಲು ಇದು 3 ಕಾಲು. ಇದು 3ಅನ್ನ ಚಾನಲ್ ಮಾಡ್ಕೊಳ್ಳಿ. ಇದೆರಡನ್ನ ಕನೆಕ್ಟ್ ಮಾಡಿ ಆಟೋಮೆಟಿಕ್ ಈ ಚಾನಲ್ ಬರುತ್ತೆ. ಈಗ ಚಾನಲ್ ಇಂದ ಮಿಡ್ ಪಾಯಿಂಟ್ ಅಲ್ಲಿ ಇದೆ ಮಾರ್ಕೆಟ್. ಸೊ ನಿಮಗೊಂದು ಕ್ಲಿಯಾರಿಟಿ ಸಿಗುತ್ತೆ ಪುಟ್ ಆಪ್ಷನ್ ತಗೊಳ್ಳಿಕ್ಕೆ. ಓಕೆನಾ? ಅಂಡ್ ಕಮಿಂಗ್ ಟು ದ ಕಾಲ್ ಸೈಡ್ ನೋಡಿ, ಝೋನ್ ಇಂದ ಮೇಲ್ ಬರ್ತಾ ಇದೆ. ಸೊ ಮೇಲ್ ಬರ್ತಿದೆ ಅಂತ ಹೇಳಿದ್ರೆ ಕ್ಲೋಸಿಂಗ್, ಓಪನಿಂಗ್ ಇದೆರಡಿದೆ. ಪುಟ್ ಆಪ್ಷನ್ ಅಲ್ಲಿ ನಮ್ಗೆ ಬೈ ರೇಟ್, ಪುಟ್ ಆಪ್ಷನ್ ಅಲ್ಲಿ ಬೈ ರೇಟ್ ತಿರ್ಗಾ ಅದು ಟ್ರೆಂಡ್ ಲೈನ್ ಒಳಗೆ ಬರಬಾರ್ದು. ಸೊ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಒಳಗೆ. ಟ್ರೆಂಡ್ ಲೈನ್ ಒಳಗೆ ಬಂದ್ರೆ ಬಿಟ್ಬಿಡ್ಬೇಕು. ಸೊ ಬೈಯಿಂಗಿಗೆ ಬಾಕ್ಸ್ ಓಕೆ ಅಥವಾ ಇಲ್ಲೂ ಓಕೆ, ನೀವೇ ಅದನ್ನ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ನೋಡಿ. ಟ್ರೆಂಡ್ ಲೈನ್ ಗಿಂತ ಒಳಗ್ ಬಂದ್ರೆ ಟ್ರೆಂಡ್ ಚೇಂಜ್ ಆಗುತ್ತೆ, ಫಾಲ್ ಆಗುತ್ತೆ. ಟ್ರೆಂಡ್ ಲೈನ್ ಗಿಂತ ಒಳಗ್ ಬರ್ಲಿಕ್ಕಿಲ್ಲ. ಈ ಮಿಡ್ ಪಾಯಿಂಟ್ ಎಲ್ಲ ರೇಟೆಸ್ಟ್ ಆಗಿ ಹೊರಟಿರೋದು. ಹಾಗಾಗಿ ಟ್ರೆಂಡ್ ಲೈನ್ ನಮ್ಮ ಲೈನ್, ಟ್ರೆಂಡ್ ಲೈನ್ ಗಿಂತ ಮೇಲೆ ಈಗ ಬಾಕ್ಸ್ ಹತ್ರನೇ ಇದೆ. ಈಗ ತಕೊಂಡ್ರು ಸ್ಟಾಪ್ ಲಾಸ್ ಮಾತ್ರ ಟ್ರೆಂಡ್ ಲೈನ್ ಗಿಂತ ಹೊರಗೆ, ಅಂದ್ರೆ ₹100 ಸ್ಟಾಪ್ ಲಾಸ್ ಬರುತ್ತೆ. ಸ್ಟಾಪ್ ಲಾಸ್ ₹100 ಬರುತ್ತೆ. ಸ್ಟಾಪ್ ಲಾಸ್ ₹100 ಬರುತ್ತೆ. ಈಗ ₹120 ಇದೆ. ನಾವು ರೀಟೆಸ್ಟ್ ಕಾಯ್ತಾ ಇದೀವಿ ನೋಡಿ. 60 ಬರೋವರೆಗೆ ವೆಯ್ಟ್ ಮಾಡಿ. ಅದು ಎಲ್ಲಿವರೆಗೆ ಬರುತ್ತೋ ₹100 ನಮ್ ಸ್ಟಾಪ್ ಲಾಸ್. ಅದು ಹತ್ರ ಬರ್ಬೇಕಾದ್ರೆ ಎಷ್ಟಿದೆಯೋ ಅಷ್ಟು ನಮ್ ಸ್ಟಾಪ್ ಲಾಸ್. ಈಗ ಪ್ಲಾನಿಂಗ್ ಅರ್ಥ ಆಯ್ತಾ? ಈಗ ನಮಗೆ ₹100 ಸ್ಟಾಪ್ ಲಾಸ್ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ₹100 ಸ್ಟಾಪ್ ಲಾಸ್ ಇಡ್ಲಿಕ್ಕೆ ರೆಡಿ ಇದ್ದೀವಿ. ಬೈ ರೇಟಿಗೆ ನಾವು ಕಾಯ್ತಾ ಇದ್ದೀವಿ. ನಮ್ಗೆ ಇದು ವಾಪಸ್ ಬರ್ತಾ ಇರ್ಬೇಕಾದ್ರೆ 100ಕ್ಕೆ ಎಷ್ಟು ಹತ್ರ ಬರುತ್ತೆ ಅಂತ ನೋಡುದು. ನಮ್ಗೆ ₹110 ಸಿಕ್ಕಿದ್ರು ಓಕೆ, ನಮ್ಮ ₹10 ಸ್ಟಾಪ್ ಲಾಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವೀಗ 100ರಿಂದ 110 ಕಾಯ್ತಾ ಇದ್ದೀವಿ. ಅದು ಬರ್ತಾ 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 ಕಮ್ಮಿಲೇ ಸಿಗ್ತಾ ಬಂತು. ಓಕೆ, ಎಷ್ಟು ಹತ್ರ ಬರುತ್ತೋ ಒಳ್ಳೇದಲ್ವಾ? ಈಗ 114 ಬಂತು. ಕರೆಕ್ಟಾ? 110ಕ್ಕೆ ಬಂದಾಗ ನಾವು ಎಂಟ್ರಿ ತಗೊಳ್ಳೋದು. ಸ್ಟಾಪ್ ಲಾಸ್ 100, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಿಲ್ಲ. ಇನ್ನು ಕಮ್ಮಿ ಆಗ್ತಿದ್ರೆ ಕೂತ್ಕೊಳ್ಳಿ, ಕಮ್ಮಿ ಆಗ್ಲಿ ಆಮೇಲೆ ತಗೊಳ್ಳೋಣ. ಈಗ್ಲೇ ತಗೊಬೇಕಂತಿಲ್ಲ, ಹೋಗ್ಲಿ ಎಷ್ಟು ಹೋಗ್ತಾನೋ ಹೋಗ್ಲಿ. ರೀಟೆಸ್ಟ್ ಆಗೋ ಟೈಮ್ ಅಲ್ಲಿ ರೇಟ್ ನೋಡಿ ಅಷ್ಟೇ. ರೀಟೆಸ್ಟ್ ಆಗೋ ಟೈಮ್ ಅಲ್ಲಿ ರೇಟ್ ನೋಡಿ. 110 ಹತ್ರ ಬಂತಂದ್ರೆ ಇನ್ನು ಕಮ್ಮಿ ಬಂದು ಸರಿ ತಗೊಳ್ಳಿ. ಸೂಪರ್. ಇನ್ನು ಎಷ್ಟಲ್ಲಿ ಬಂತಿಲ್ಲ ಬರ್ಲಿ, ಟ್ರೆಂಡ್ ಲೈನ್ ವರೆಗೆ ಬರ್ತದೆ. 101ವರೆಗೆ ಬಂದ್ರೆ ಒಳ್ಳೇದೇ ಅಲ್ವಾ? ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಸರ್, ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ಇಲ್ಲ ಅವನೀಗ ನಾನು ರೇಟ್ ಹೇಳ್ತಾ ಇರ್ತೇನೆ, 55ವರೆಗೆ ಬಂದ, 60ಕ್ಕಿಂತ ₹5 ಕಮ್ಮಿ. 50 ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆಗ್ಬೇಕು. ಒಂದು ವೇಳೆ ಅವನೇನಾದ್ರು ಫೇಲಿಯರ್ ಅಂತ ಮಾಡಿದ್ರೆ ಮೇಲ್ ಬಂದ ಅಂದ್ರೆ ನಿಮ್ಮ ಸ್ಟಾಪ್ ಲಾಸ್ ನೀವು ಆಲ್ರೆಡಿ ಇಟ್ಟಿದ್ದೀರಿ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಹೋಗ್ತಾನೆ. ಸೊ ಈಗ ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ಕೆಲವರು ₹20 ಸ್ಟಾಪ್ ಲಾಸ್ ಕೊಡ್ಲಿಕ್ಕೂ ರೆಡಿ ಇದ್ದೀರಿ, ಕೆಲವರು ₹15 ಇದ್ದೀರಿ, ಕೆಲವರು ₹10 ಇದ್ದೀರಿ, ಕೆಲವರು ಸ್ಟಾಪ್ ಲಾಸೇ ಕೊಡಲ್ಲ, ದುಡ್ಡು ಮಾತ್ರ ಬೇಕನ್ನೋರು ಇದ್ದೀರಿ. ಹಾಗೆ ಕೆಲವ್ರದೆಲ್ಲ ಕೆಲವು ಮೈಂಡ್ ಸೆಟ್ ಇರುತ್ತೆ. ಬಟ್ ನಮ್ಮ ವ್ಯೂ ಇಸ್ ಕ್ಲಿಯರ್, ಡೌನ್ ಟ್ರೆಂಡೇ ಹೋಗೋದು. ಸ್ಟಾಪ್ ಲಾಸ್ ನೋಡಿ ಎಷ್ಟು ಹತ್ರ ಬರುತ್ತೋ ಒಳ್ಳೇದು. ನೋಡಿ ಇದು ಟಚ್ ಆಗ್ಲಿಕ್ಕೆ ಆಯ್ತು, ಅದು ಇನ್ನು 112 110 ಅದ್ರಲ್ಲೇ ಇದೆ. ಸೊ ಇಟ್ ಇಸ್ ಯುವರ್ ಬೆಸ್ಟ್ ಪ್ರೈಸ್, ನೋಡಿ ತಕೊಳ್ಳಿ. ದ ಚಾಯ್ಸ್ ಇಸ್ ಯುವರ್ಸ್, ಚಾಯ್ಸ್ ಇಸ್ ಯುವರ್ಸ್. ಒಂದೇ ಏನಂತ ಹೇಳಿದ್ರೆ ಇದು ದಾಟಬಾರ್ದು ಅಷ್ಟೇ. ಇದು ದಾಟಿದ್ರೆ ಟ್ರೆಂಡ್ ರಿವರ್ಸ್ ಆಯ್ತು. ಅಲ್ಲಿವರೆಗೆ ಡೌನ್ ಟ್ರೆಂಡ್ ಅಲ್ಲಿ ಇರ್ಬೋದು. ಸೆಲ್ಲಿಂಗ್ ಮಾಡೋರು ಸಿಇನ ಸೆಲ್ ಮಾಡಬಹುದು.
ಎಸ್, ಏನಾಯ್ತು? ಯಾರ್ಯಾರು ಯಾವ್ಯಾವ ರೇಟಲ್ಲಿ ತಗೊಂಡಿದ್ರಿ ನನ್ಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳ್ಬೇಕು. ಈಗ 120 ಹತ್ರ ಇದೆ. ಓಕೆ, ಟಾರ್ಗೆಟ್ ಈಗ ಟಾರ್ಗೆಟ್ ಬಗ್ಗೆ ಹೇಳ್ತೀನಿ. ಸ್ಟಾಪ್ ಲಾಸ್ ನಿಮಗೆ ಗೊತ್ತಾಯ್ತು, ಓಕೆನಾ? ಸ್ಟಾಪ್ ಲಾಸ್ ಗೊತ್ತಾಯ್ತು. ಈಗ ಟಾರ್ಗೆಟ್ ಬಗ್ಗೆ ಮಾತಾಡೋಣ. ನೋಡಿ, ಟಾರ್ಗೆಟ್ ನಿಮ್ ಕೆಪಾಸಿಟಿ ನೀವು ಕೂತ್ಕೊಳ್ಳಿ. ಅಗೇನ್ ಫಸ್ಟ್ ಟಾರ್ಗೆಟ್ ಇದ್ರದ್ದು ಕ್ಲೋಸಿಂಗ್, ಸೆಕೆಂಡ್ ಟಾರ್ಗೆಟ್ 125, ಥರ್ಡ್ ಟಾರ್ಗೆಟ್ ಇದ್ರ ಹೈ. ಅದು ದಾಟಿದ್ರೆ ನೆಕ್ಸ್ಟ್ ಇದ್ರ ಮಿಡ್ ಲೈನ್. ಲೈಕ್ ಮಿಡ್ ಲೈನ್ ಅಂದ್ರೆ ಎಷ್ಟು ಬಂತು? ಸೂಪರ್, ಓಡ್ತಾ ಇದೆ ಮಾರ್ಕೆಟ್, ಓಡ್ತಾ ಇದೆ. ಯಾರ್ಯಾರು ಎಷ್ಟೆಷ್ಟು ಕ್ಯಾಪ್ಚರ್ ಮಾಡ್ತೀರಿ ನನ್ಗೆ ಹೇಳಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಮಾಡಿರ್ತೀರಿ ಅಂತ. 145 ವರೆಗೆ ಬರುತ್ತೆ ಮಿಡ್ ಪಾಯಿಂಟ್. ಸೂಪರ್ ಆಗಿ ಬರ್ತಾ ಇದೆ ಮಾರ್ಕೆಟ್, ಸೂಪರ್ ಆಗಿ ಬರ್ತಾ ಇದೆ. ಸೂಪರ್. 145. Just a minute, ಮನೆಯಿಂದ ಕಾಲು. ಐ ವಿಲ್ ಬಿ ಬ್ಯಾಕ್. ಸಾರಿ, ಐ ಆಮ್ ಬ್ಯಾಕ್. ಎಲ್ಲಿವರೆಗೆ ಬಂತು? 135. ಓಕೆ, ನಿಮ್ ಸ್ಟಾಪ್ ಲಾಸ್ ಅನ್ನು ಮುಂದೆ ತನ್ನಿ. ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ನಿಮ್ ಕೈಲಿ ಇರೋದು. ಸೇಫ್ ಗಾರ್ಡ್ ನೀವೇ ಮಾಡ್ಕೊಳ್ಳಿ. ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಸೂಪರ್. ನೋಡಿ, ಇಲ್ಲಿ ಇನ್ನು ಬಾಕ್ಸ್ ಹತ್ರ ಬರಬೇಕು, ಲೈನ್ ಹತ್ರನೂ ಬರಬೇಕು. 995 ವರೆಗೂ ಬರ್ಲಿಕ್ಕಿದೆ. 995 ವರೆಗೆ ಬರ್ಲಿಕ್ಕಿದೆ. 982, ಸಾರಿ, 982 ವರೆಗೆ ಬರ್ಲಿಕ್ಕಿದೆ. 982 ವರೆಗೂ ಬರ್ಲಿಕ್ಕಿದೆ. 982 ವರೆಗೆ ಬರ್ಲಿಕ್ಕಿದೆ. ಸೆಲ್ಲಿಂಗ್ ಮಾಡಿದವರು ಅಷ್ಟೇ, ನಿಮ್ಮ ಸ್ಟಾಪ್ ಲಾಸ್ ಅನ್ನು ಮುಂದ್ ತನ್ನಿ. ನಿಮ್ ಸ್ಟಾಪ್ ಲಾಸ್ ಅನ್ನು ಮುಂದ್ ತನ್ನಿ. ನಿಮ್ ಸ್ಟಾಪ್ ಲಾಸ್ ಅನ್ನು ಮುಂದ್ ತನ್ನಿ. ಸೇಫ್ ಗಾರ್ಡು ಮಾಡ್ಕೊಬೇಕು, ನೀವೇ ಸೇಫ್ ಗಾರ್ಡು ಮಾಡ್ಕೊಬೇಕು. ಆಗುತ್ತೆ, ನಿಮ್ ಕೈಲಿ ಆಗುತ್ತೆ. ಆಗದಿರೋದು ಯಾವ್ದು ಇಲ್ಲ ಪ್ರಪಂಚದಲ್ಲಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಯು ಕ್ಯಾನ್ ಡೂ ಇಟ್. ಯಾಕೆಂದ್ರೆ ನಾವು ಕಮ್ಮಿ ರೇಟ್ ತಗೊಂಡಿದೀವಿ, 110 ಅಲ್ಲಿ ತಗೊಂಡಿದೀವಿ. ಸೊ ದಟ್ ನಾವೀಗ ಆಲ್ರೆಡಿ 20 ಪಾಯಿಂಟ್ಸ್ ಅಂಡ್ ಎಬೋವ್ ಅಲ್ಲಿ ಇದ್ದೀವಿ. ಕರೆಕ್ಟ್ ಅಲ್ವಾ? ಒಳ್ಳೆ ಮೂವ್ ಕ್ಯಾಪ್ಚರ್ ಮಾಡಿದಿರಿ. ಸೊ ವೆರಿ ಗುಡ್ ಮೂವ್ ಅನ್ನ ಕ್ಯಾಪ್ಚರ್ ಮಾಡಿದಿರಿ. ಸೊ ವೆರಿ ಸೂಪರ್ ಮೂವ್. ಹೋಲ್ಡ್ ಅಲ್ಲಿ ಇರಿ. ಅದು ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಸ್ವಲ್ಪ. 145 ಅಂತಾನೆ ಸ್ಟಿಕ್ ಆನ್ ಆಗ್ಬೇಡಿ ಮೇಡಮ್. ನಿಮ್ಮ ಟಾರ್ಗೆಟ್ ಅನ್ನ 10 ಪಾಯಿಂಟ್ಸ್ ಮುಂದ್ ತರ್ತಾ ಬನ್ನಿ. 10 ಪಾಯಿಂಟ್ಸ್ ಮುಂದ್ ತರ್ತಾ ಬನ್ನಿ. 10 ಪಾಯಿಂಟ್ ಅನ್ನ ಸೇಫ್ ಮಾಡ್ಕೊಳ್ಳಿ. 10 ಪಾಯಿಂಟ್ ಸೇಫ್ ಮಾಡ್ಕೊಳ್ಳಿ ಯಾವತ್ತು. 145 ವರೆಗಲ್ಲ ಮೇಡಮ್, ಅದು ಹೋದ್ರೆ ಇನ್ನು ಚೆನ್ನಾಗಿ 166 ವರೆಗೂ ಹೋಗ್ಬೇಕು. ಬಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವು. ಅದು ಒಂದ್ಸಲಿ ಮುಂದೆ ಹಿಂದೆ ಹೋಗ್ತಾ ಇರುತ್ತೆ. ಮಾರ್ಕೆಟ್ ಒಂದೇ ಸಲ ಮುಂದೆ ಹೋಗ್ಬೋದು, ಹಿಂದೆ ಬರ್ಬೋದು, ಎಲ್ಲ ಮಾಡ್ತಾ ಇರುತ್ತೆ. ನೀವು ಅಲ್ಲಿವರೆಗೆ ಇದ್ ಮಾಡೋದು ಬೇಡ. ನಿಮ್ಮ 10 ಪಾಯಿಂಟ್ಸ್ ಮುಂದ್ ತರ್ತಾ ಬನ್ನಿ. 10 ಪಾಯಿಂಟ್ಸ್ ಮುಂದ್ ತರ್ತಾ ಬನ್ನಿ. ಇಂಪಾರ್ಟೆಂಟ್ ಜಂಕ್ಷನ್ ಅಲ್ಲಿ ಇದೆ, ಬ್ರೇಕ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇಂಪಾರ್ಟೆಂಟ್ ಜಂಕ್ಷನ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಅಂದ್ರೆ ಸೈಕಾಲಜಿಕಲ್ ಲೆವೆಲ್ 22,000 ಅನ್ನೋದು ಸೈಕಾಲಜಿಕಲ್ ಲೆವೆಲ್. ಆ ಸೈಕಾಲಜಿಕಲ್ ಲೆವೆಲ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೈಕಾಲಜಿಕಲ್ ಲೆವೆಲ್ ಬ್ರೇಕ್ ಆಯ್ತು ಅಂತ ಆದ್ರೆ ಅದು ಫಾಲ್ ಆಗ್ಲಿಕ್ಕೆ ಕರೆಕ್ಟ್ ಇರುತ್ತೆ. ಸೊ ಇಲ್ಲ ಸಾಕು ಅಂತಿದ್ದವರು 20 ಪಾಯಿಂಟ್ಸ್ ಗೆ ಎಕ್ಸಿಟ್ ಆಗ್ಬೋದು, ತೊಂದ್ರೆ ಇಲ್ಲ. ತಿರ್ಗಾ ಮಧ್ಯಾಹ್ನ ಮೇಲೆ ತಿರ್ಗಾ ಇನ್ನೊಂದು ಟ್ರೇಡ್ ಹಿಡಿಯೋಣ, ಅದು ಬೇರೆ ಪ್ರಶ್ನೆ. 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದು ಇಸ್ ಎ ಗುಡ್ ಮೂವ್. ಬ್ರೇಕ್ ಆಗ್ತಾ ಇದೆ. ಸೂಪರ್ ಬ್ರೇಕಿಂಗ್. ಎಸ್, ಬ್ರೇಕ್. ಆದ್ರೆ 35 ದಾಟ್ತಾ ಇಲ್ಲ. ಬ್ರೇಕ್ ಆಗ್ತಿದೆ ಬಟ್ 35 ದಾಟ್ತಾ ಇಲ್ಲ.
ಇಟ್ ಇಸ್ ಟ್ರೈಯಿಂಗ್ ಟು ಬ್ರೇಕ್ ಆದಾಗ್ಲೇ 45 ಬರ್ಲೂಬಹುದು. ಇಟ್ ಇಸ್ ಟ್ರೈಯಿಂಗ್ ಟು ಬ್ರೇಕ್. ನಿಮ್ ಸ್ಟಾಪ್ ಲಾಸ್ ಅನ್ನ ನೀವು ಸೇಫ್ ಮಾಡಿ ಹೋದ್ರೆ ಸ್ವಲ್ಪ ಲಾಭ ಕಮ್ಮಿ ಆಗ್ಬೋದು ಅಷ್ಟೇ. ಲಾಭದಲ್ಲಿ ಕಮ್ಮಿ ಆದ್ರೆ ತೊಂದ್ರೆ ಇಲ್ಲ, ನಷ್ಟ ಆಗ್ಬಾರ್ದು. ಸೊ ಕಾಸ್ಟ್ ಇಡಿ ಅಥವಾ ನಿಮ್ಮ 10 ಪಾಯಿಂಟ್ ಮುಂದ್ ತಂದಿಡಿ, ಈ ರೀತಿ ಪ್ಲಾನಿಂಗ್ ಮಾಡ್ಕೊಡಿ. ನಿಮ್ ಕೈಲಿ ಆಗತ್ತೆ, ನೀವು ಒಳ್ಳೆ ಪ್ಲಾನರ್, ಯು ಕ್ಯಾನ್ ಡೂ ಇಟ್, ಯು ಆರ್ ಕೇಪಬಲ್. ಆಗುತ್ತೆ. ಎಲ್ಲರೂ ಮೆಚೂರ್ಡ್ ಇದ್ದೀರಿ, ಎಲ್ಲರೂ ಟ್ರೇಡಿಂಗ್ ಅಲ್ಲಿ ಎಲ್ಲ ಮುಳುಗಿ ಎದ್ದು ಎಲ್ಲ ಮಾಡಿದಿರಿ. ಸೊ ಯು ಕ್ಯಾನ್ ಮೇಕ್ ಇಟ್. ಎಸ್, ಅಚೀವಬಲ್. ಎಸ್, 36 ಸೂಪರ್. ಬಾ 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 ಟಚ್ ಮಾಡಿ ಹೋಗ್. ಎಸ್, ಬಾ. ಎಸ್, ರೈಟ್, ಇಟ್ ಕ್ಯಾನ್ ಬಿ ಡನ್. ಎಸ್, ಕಮ್ ಆನ್. ಇದೇ ಕ್ಯಾಂಡಲ್ ಬಾ, ನೆಕ್ಸ್ಟ್ ಕ್ಯಾಂಡಲ್ ಹೋಗ್ಬೇಡ. ಎಸ್, 38 ವೆರಿ ಗುಡ್, ಸೂಪರ್. 39 ಸೂಪರ್. 41 ಸೂಪರ್. 45 ಗೆ ಬಿಡುದಿಲ್ಲ, ನೀವು ಸ್ಟಾಪ್ ಲಾಸ್ ಮುಂದ್ ತರ್ತಾ ಬರೋದು. 45 ಬ್ರೇಕ್ ಆದ್ರೆ 66 ವರೆಗೆ ಹೋಗುತ್ತೆ, ನೀವು ಮುಂದ್ ತರ್ತಾ ಬರೋದು ಅಥವಾ 45 ಬಿಡೋದು, ಎರಡು ನಿಮ್ಮ ಚಾಯ್ಸ್. ಅದು ಇಸ್ ಜಂಕ್ಷನ್. ಆ ಜಂಕ್ಷನ್ ಅಲ್ಲಿ ನಾವು ಜಾಗ್ರತೆ ಇರಬೇಕು, ಡಿಸಿಷನ್ ಮಾಡ್ಬೇಕು. ನೋಡಿ, ದೊಡ್ಡ ರ್ಯಾಲಿ ಹಿಡಿಬೇಕಂದ್ರೆ ನಾವು ಒಂದ್ ಸ್ವಲ್ಪ ಲಾಭದಲ್ಲಿ ಬಿಡ್ಲಿಕ್ಕೂ ಕಲ್ತಿರ್ಬೇಕು. ಸ್ವಲ್ಪ ಲಾಭ ಮುಂದ್ ತರ್ತಾ ಬರೋದು. ಒಂದ್ ದಿವಸ ಅಭ್ಯಾಸ ಆಗೋದ್ರೆ ನಮ್ಗೆ, ಈ ರೀತಿ ಮುಂತರೋ ಅಭ್ಯಾಸ ಬಂತಂದ್ರೆ ನಮ್ಗೆ ಅದು ಪಾಸ್ ಆಗತ್ತೆ. ಇನ್ನು ಸೈಕಾಲಜಿಕಲ್ ಲೆವೆಲ್ ಬ್ರೇಕ್ ಆಗಿಲ್ಲ, 22,000 ಬ್ರೇಕ್ ಆಗಿಲ್ಲ. ಒಂದ್ಸಲಿ ಬ್ರೇಕ್ ಆಗಿ ತಿರ್ಗಾ ವಾಪಸ್ ಹೋಗಿದ್ದಾನೆ. ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದ್ದಾನೆ, 22,000. ಸೊ ಸಾಕನ್ನೋರು ಬಿಡಬಹುದು. ಹತ್ತತ್ರ ಬಂದಿದ್ದಾನೆ, ಲೈಕ್ 42 ವರೆಗೆ ಬಂದಿದ್ದಾನೆ. 42. ಈಗ ಯಾರು ಟೆಂಪ್ಟ್ ಆಗಿ ಹಾಕಕ್ ಹೋಗ್ಬೇಡಿ. ಎಂಡ್ ಮೂಮೆಂಟ್ ಅಲ್ಲಿ ಯಾವತ್ತೂ ಹಾಕ್ಬಾರ್ದು. ಬೇಸ್ ಅಲ್ಲಿ ತಕೊಂಡಿದ್ದವ್ರು ಕುತ್ಕೊಬಹುದು ಅಷ್ಟೇ. ಎಂಡ್ ಪಾಯಿಂಟ್ ಅಲ್ಲಿ ಕೈ ಹಾಕಕ್ ಹೋಗ್ಬೇಡಿ, ಇಟ್ ಇಸ್ ನಾಟ್ ಸೇಫ್. ಎಸ್, 37, 38. ಎಸ್, 22,000 ಬ್ರೇಕ್ ಆಗ್ಲಿಕ್ಕೆ ತುಂಬಾ ಒದ್ದಾಡ್ತಿದ್ದಾನೆ. 21,999 ಅಲ್ಲಿ ಇದ್ದಾನೆ. 999. ಕಮ್ ಆನ್. ಎಸ್, ಬ್ರೇಕ್ ಆದ್ರೆ ಒಳ್ಳೆ. ಇದೇ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು ಸರ್. ಇದಕ್ಕೆ ಕ್ಯಾಂಡಲ್ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ನಾವು ಒಂದ್ಸಲಿ ಬಿಡೋಣ, ಆಮೇಲೆ ಮತ್ತೆ ನೋಡೋಣ ಅಂತ. ಇದೇ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು. ಈ 3 ನಿಮಿಷದಲ್ಲಿ ಟಾರ್ಗೆಟ್ ಅಚೀವ್ ಆಗ್ಬೇಕು. 982 ನನ್ನ ಎಕ್ಸ್ಪೆಕ್ಟೇಷನ್ ಇದೆ. 982. 1 ರೂಪಾಯಿ ಕಮ್ಮಿ ಇಟ್ಕೊಳ್ಳಿ. 84 ವರೆಗಾದ್ರೂ ಬರಬೇಕು. 84 ಅಂತ ಹೇಳಿದ್ರೆ ಇದು 93 ವರೆಗೆ ಮಾತ್ರ ಬಂದಿದೆ. 6-7 ಪಾಯಿಂಟ್ ಕಾಯ್ತಾ ಇದ್ದೀವಿ ಅಷ್ಟೇ. ಆದ್ರೆ ಒನ್ಸ್ ಇದು ರೀಚ್ ಆದ್ರೆ ಒಂದ್ಸಲಿ ಮೇಲ್ ಬೌನ್ಸ್ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಅದು ರೆಡಿ ಆಗಿರಿ. ಈ 2 ನಿಮಿಷದಲ್ಲಿ ಏನ್ ತೀರ್ಮಾನ ಬರುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು. ಈ 2 ನಿಮಿಷದಲ್ಲಿ ತೀರ್ಮಾನ ಬರಬೇಕು. 2 ನಿಮಿಷ, ಜಸ್ಟ್ 2 ಮಿನಿಟ್ಸ್, 120 ಸೆಕೆಂಡ್ಸ್ ಅಷ್ಟೇ. ಎಸ್, 38 ಅಗೇನ್. 39 ಸೂಪರ್. 39 ಸೂಪರ್. 40 ವೆರಿ ಗುಡ್. 40 ಸೂಪರ್. 41 come on Nifty. 43 ಸೂಪರ್. ಬಾ 44 45 ಇರಿ, ಇನ್ನು ಲೈನ್ ಟಚ್ ಆಗಿಲ್ಲ. 45 ಸೂಪರ್. ಬಿಡೋರ್ ಬಿಡಿ, ನಾನು ಹೇಳ್ತಿದ್ದೀನಿ ಅಷ್ಟೇ, ಲೈನ್ ಟಚ್ ಆಗಿಲ್ಲ. 45
ಎಸ್, ವೆರಿ ಗುಡ್ ಮೇಡಮ್. ಬೈ ರೇಟ್ ಯಾವುದು? ಸ್ಕ್ರೀನ್ ಶಾಟ್ ಕಳಿಸಿ ಮೇಡಮ್, ಗೊತ್ತಾಗುತ್ತೆ. ಓಕೆ, ಬಿಡೋರು ಬಿಡಿ, ಯಾಕೆ 1 ನಿಮಿಷ ಇದೆ, ಕೊನೆ ನಿಮಿಷದಲ್ಲಿ ಲೈನ್ ಟಚ್ ಆಗ್ಬೋದು. ಅದು 45 ಇರಬೇಕು, ಹಾಕಿದ್ರೆ ಒಳ್ಳೆ 46. ಸೂಪರ್.